ಬ್ರೇಕ್ನ ನಂತರ ಹಾಟ್ ನ್ಯೂಸ್ಗೆ ಮತ್ತೊಮ್ಮೆ ಸ್ವಾಗತ. ಗಡಿಯಲ್ಲಿ ನಮ್ಮ ಸೈನಿಕರನ್ನು ಗುಂಡಿಟ್ಟು ಕೊಲ್ಲೋ ಪಾಕಿಸ್ತಾನದ ಜೊತೆಗೆ ನಮ್ಮ ದೇಶದಲ್ಲಿ ಬಾಂಬ್ ಬ್ಲಾಸ್ಟ್ಗಳನ್ನು ಮಾಡಿ ಅಮಾಯಕರನ್ನು ಕೊಲ್ಲೋದಕ್ಕೆ ಪ್ರಚೋದನೆ ಕೊಡೋ ಪಾಕಿಸ್ತಾನದ ಜೊತೆಗೆ ನಮ್ಮ ದೇಶದಲ್ಲಿ ಖೋಟಾ ನೋಟುಗಳನ್ನು ಚಲಾವಣೆಗೆ ತಂದು ನಮ್ಮ ದೇಶದ ಆರ್ಥಿಕ ಸ್ಥಿತಿಯನ್ನು ಬುಡಮೇಲು ಮಾಡುವ ಪಾಕಿಸ್ತಾನದ ಜೊತೆಗೆ ಯಾವುದೇ ಸಾಂಸ್ಕೃತಿಕ ಕ್ರೀಡಾ ಸಂಬಂಧಗಳು ಇರೋದು ಬೇಡ ಅನ್ನೋದು ಶಿವಸೇನೆಯ ಮೂಲಭೂತ ವಾದ. ಆ ವಾದವನ್ನು ಶಿವಸೇನೆ ಇವತ್ತು ಕೂಡ ಮುಂದುವರಿಸಿತು. ಪಾಕಿಸ್ತಾನದಿಂದ ಸೂಫಿ ಪಾಪ್ ಬ್ಯಾಂಡ್ ಒಂದು ತಮ್ಮ ಸಂಗೀತ ಕಚೇರಿಯನ್ನು ನಡೆಸೋದಕ್ಕೆ ಮುಂಬೈಗೆ ಬಂದಿತ್ತು. ಅಲ್ಲಿ ಒಂದು ಪ್ರೆಸ್ ಮೀಟನ್ನು ಪ್ರೆಸ್ ಕ್ಲಬ್ನಲ್ಲಿ ನಡೆಸಲಾಗ್ತಾ ಇತ್ತು. ಆ ಸಂದರ್ಭದಲ್ಲಿ ನೂರಾರು ಜನ ಶಿವಸೇನೆಯ ಕಾರ್ಯಕರ್ತರು ಆ ಪ್ರೆಸ್ ಮೀಟ್ ನಡೀತಾ ಇದ್ದಂಥ ಜಾಗಗೆ ನುಗ್ಗಿದ್ರು. ಇಂಥ ಪ್ರತಿಭಟನೆಗಳನ್ನು ಈ ಹಿಂದೆ ಕ್ರಿಕೆಟ್ ಮ್ಯಾಚ್ಗಳಿದ್ದಂಥ ಸಂದರ್ಭದಲ್ಲೂ ಶಿವಸೇನೆ ಮಾಡಿತ್ತು. ಶಿವಸೇನೆಯ ಮೂಲಭೂತವಾದಂಥ ವಾದ ಪಾಕಿಸ್ತಾನದ ಜೊತೆ ಯಾವುದೇ ರೀತಿಯಾದಂಥ ಸಾಂಸ್ಕೃತಿಕ ಕ್ರೀಡಾ ಸಂಬಂಧಗಳನ್ನು ಇಟ್ಟುಕೊಳ್ಳಬಾರದು ಅನ್ನುವಂಥದ್ದು. ಆ ವಾದವನ್ನು ಶಿವಸೇನೆ ಇವತ್ತು ಕೂಡ ಮುಂದುವರೆಸಿದೆ. ಪಾಕಿಸ್ತಾನದ ಪಾಪ್ ಸೂಫಿ ಬ್ಯಾಂಡ್ನವರು ನಡೆಸ್ತಾ ಇದ್ದ ಪತ್ರಿಕಾಗೋಷ್ಠಿಗೆ ಇವರು ವಿರೋಧವನ್ನು ವ್ಯಕ್ತಪಡಿಸಿದರು, ಅಡ್ಡಿಯನ್ನು ವ್ಯಕ್ತಪಡಿಸಿದರು. ಇದೇ ಸಂದರ್ಭದಲ್ಲಿ ಪಾಕಿಸ್ತಾನದಲ್ಲಿ ಭಾರತೀಯ ಕೈದಿಯೊಬ್ಬನನ್ನು ಜೈಲಿನಲ್ಲಿ ಕೊಲೆ ಮಾಡಲಾಗಿದೆ. ಈ ವಿಷಯದಿಂದ ಶಿವಸೇನೆಯ ಕಾರ್ಯಕರ್ತರು ಮತ್ತಷ್ಟು ಕೆರಳಿದ್ರು. हिंदुस्तान में कोई गायक नहीं है क्या, लायक नहीं है क्या, ये पाकिस्तान के लिए बुला रहे हैं? तो ये आप तोड़ाफोड़ी कर रहे हैं? मैं तोड़ाफोड़ी नहीं, हमारा आंदोलन है. काय के लिए हम भेजेंगे, काय के लिए करने देंगे? हाँ, काय के लिए करने देंगे? क्या करेंगे अभी आप लोग, क्या करेंगे? हम रिटर्न भेज देंगे सबको. काय के लिए हम कर देंगे? हमारे पास गायक नहीं है हिंदुस्तान में इतने गिरे वो. ये पाकिस्तान के विरुद्ध कर रहे हैं हम लोग. क्यों कर रहे हैं? पाकिस्तान में बैठे बाहर का बुलाएंगे, इधर ले बैठे पाकिस्तान इधर करने का नहीं, इसके लिए हम लोग ये कर रहे हैं. तो अभी क्या करेंगे? अभी आप लोग, अभी हम लोग और करेंगे और करने का, तोड़ देने का, फोड़ देने का. मुंबईवरती हल्ला होतो, मुंबईवरती सर्व काय होतं, शिवसेना बाळासाहेब ठाकरेंनी आवाज दिलेला आहे. ಎಸ್, ಶಿವಸೇನೆಯ ಈ ಮನಸ್ಥಿತಿಗೆ ಆರಂಭದಿಂದಲೂ ಹಲವು ರೀತಿಯಾದಂತಹ ವಿರೋಧಗಳು ವ್ಯಕ್ತವಾಗ್ತಾ ಇರುವಂಥದ್ದು. ಭಯೋತ್ಪಾದನೆಯಿಂದ ಹದಗೆಟ್ಟಿರುವ ಭಾರತ ಮತ್ತು ಪಾಕಿಸ್ತಾನದ ಸಂಬಂಧಗಳನ್ನು ಸಂಗೀತ ಸುಧಾರಿಸಬಲ್ಲದು.
ರಾಜಕೀಯದಿಂದಾಗಿ ಹದಗೆಟ್ಟಿರುವ ಭಾರತ ಪಾಕಿಸ್ತಾನದ ಸಂಬಂಧಗಳನ್ನು ಕ್ರಿಕೆಟ್ ಸುಧಾರಿಸಬಲ್ಲದು ಅನ್ನುವಂಥ ವಾದಗಳು ತುಂಬ ಮೊದಲಿನಿಂದನೂ ಇರುವಂಥದ್ದು. ಎರಡೂ ಕಡೆ ವಾದ ಮಾಡುವಂಥವರಿಗೆ ಅವರವರವೇ ಆದಂಥ ತೂಕಗಳಿವೆ. ಆದರೆ ಸಂಗೀತಕ್ಕೆ ಯಾವುದೇ ರೀತಿಯಾದಂಥ ಗಡಿಗಳಿರೋದಿಲ್ಲ. ಗುಲಾಮ್ ಅಲಿಯ ಗಜಲ್ ಕೇಳ್ತಾ ಇರುವಂಥ ಸಂದರ್ಭದಲ್ಲಿ ಅವರು ಪಾಕಿಸ್ತಾನದವರು ಅಂತ ಯಾವತ್ತೂ ಯಾರಿಗೂ ನೆನಪಾಗೋದಿಲ್ಲ. ನುಸ್ರತ್ ಫತೇ ಅಲಿ ಖಾನ್ ಗಜಲ್ ಕೇಳ್ತಿರುವಂಥ ಸಂದರ್ಭದಲ್ಲಿ, ಅವರ ಕವಾಲಿಗಳನ್ನು ಕೇಳ್ತಾ ಇರುವಂಥ ಸಂದರ್ಭದಲ್ಲಿ ಯಾವತ್ತೂ ಅವರು ಪಾಕಿಸ್ತಾನದವರು ಅನ್ನೋದು ನೆನಪಾಗೋದಿಲ್ಲ. ಅದೇ ರೀತಿಯಾಗಿ ಪಾಕಿಸ್ತಾನದವರು ಬಾಲಿವುಡ್ ಸಿನಿಮಾಗಳನ್ನು ನೋಡ್ತಿರುವಂಥ ಸಂದರ್ಭದಲ್ಲಿ ಅವು ಭಾರತೀಯ ಸಿನಿಮಾಗಳು, ಅವುಗಳನ್ನು ನೋಡಬಾರ್ದು ಅನ್ನುವಂಥ ಮನಸ್ಥಿತಿಯಲ್ಲಿ ಖಂಡಿತವಾಗ್ಲೂ ಇರೋದಿಲ್ಲ. ಎಲ್ಲಕ್ಕಿಂತ ಮುಖ್ಯವಾಗಿ ಸೂಫಿ ಸಂಗೀತ ಅನ್ನೋದೇನಿದೆ, ಇದು ಶಾಂತಿಯನ್ನು, ಪ್ರೇಮವನ್ನು ಸೂಸುವಂಥ ಸಂಗೀತ. ಇದು ನಮ್ಮಲ್ಲಿ ದಾಸ ಪರಂಪರೆ ಹೇಗಿದೆ, ಪುರಂದರದಾಸರು, ಕನಕದಾಸರು, ಅದೇ ರೀತಿಯಾಗಿ ಇಸ್ಲಾಂನಲ್ಲಿರುವಂಥದ್ದು ಸೂಫಿ ಪರಂಪರೆ, ಸೂಫಿ ಸಂತರು ಈ ರೀತಿಯಾದಂಥ ತಮ್ಮ ಸೂಫಿ ಗೀತೆಗಳ ಮೂಲಕ ಪ್ರೇಮವನ್ನು, ಪ್ರೇಮದ ಸಂದೇಶವನ್ನು ಸಾರಿದ್ರು. ಅಂಥವರ ಸಂಗೀತ ಕಚೇರಿಗೆ ಧಕ್ಕೆ ಬಂದಿರುವಂಥದ್ದು. ಇನ್ನು ಮುಂದಿನ ಸ್ಟೋರಿಗೆ ಹೋಗ್ತಾ ಇದ್ದೀನಿ. ಇವತ್ತು ಬೆಂಗಳೂರಿನಲ್ಲಿ ಹಿರಿಯ ಅಧಿಕಾರಿಗಳ ವಾರ್ಷಿಕ ಸಮ್ಮೇಳನ ಆರಂಭ ಆಯಿತು. ಸಮ್ಮೇಳನವನ್ನು ಉದ್ಘಾಟಿಸಿ ಮಾತನಾಡಿದಂಥವರು ಸಿದ್ದರಾಮಯ್ಯನವರು. ಬಹುಶಃ ಸಿದ್ದರಾಮಯ್ಯನವರು ಇನ್ನು ಮುಂದಾದರೂ ಇಂಥ ಕಾರ್ಯಕ್ರಮಗಳಿಗೆ ಬರುವಾಗ ಮತ್ತು ಇಂಥ ಕಾರ್ಯಕ್ರಮಗಳ ಭಾಷಣಗಳಿಗೆ ತಯಾರಾಗುವಂಥ ಸಂದರ್ಭದಲ್ಲಿ ಸೂಕ್ತ ಸಿದ್ಧತೆ ಮಾಡಿಕೊಳ್ಳೋದು ಒಳ್ಳೆಯದು ಅಂತ ಅನ್ನಿಸ್ತಾ ಇದೆ. ಹಲವು ಎಡವಟ್ಟುಗಳು ಅವರ ಭಾಷಣದಲ್ಲಿದ್ವು. ಕರ್ನಾಟಕವನ್ನು ಬೆಚ್ಚಿ ಬೀಳಿಸಿದಂಥ, ಕರ್ನಾಟಕದಲ್ಲಿ ಸಂಚಲನವನ್ನು ಮೂಡಿಸಿದಂಥ ಅನೇಕ ಪ್ರಕರಣಗಳ ಬಗ್ಗೆ ನಮ್ಮ ಮುಖ್ಯಮಂತ್ರಿಗಳಿಗೆ ಸರಿಯಾದ ಮಾಹಿತಿಗಳೇ ಇರಲಿಲ್ಲ. ಹಾಗಾದರೆ ಭಾಷಣದಲ್ಲಾದಂಥ ಎಡವಟ್ಟುಗಳು ಏನು ಅನ್ನೋದಕ್ಕೆ ಈ ವರದಿಯನ್ನು ನೋಡಿ. ಬೆಂಗಳೂರಿನ ಪೊಲೀಸ್ ಮಹಾನಿರ್ದೇಶಕರ ಕಚೇರಿಯಲ್ಲಿ ಇವತ್ತು ಕರ್ನಾಟಕ ರಾಜ್ಯ ಹಿರಿಯ ಪೊಲೀಸ್ ಅಧಿಕಾರಿಗಳ 3 ದಿನಗಳ ವಾರ್ಷಿಕ ಸಮ್ಮೇಳನ ಆರಂಭವಾಯಿತು. ಸಮ್ಮೇಳನ ಉದ್ಘಾಟಿಸಿದವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ. ನಂತರ ಅಧಿಕಾರಿಗಳನ್ನುದ್ದೇಶಿಸಿ ಅವರು ಮಾತನಾಡಿದರು. ಅವರ ಭಾಷಣ ಆರಂಭದಲ್ಲಿ ಪ್ರವಚನದಂತೆಯೋ, ನಂತರ ಚಾಟಿ ಏಟಿನಂತೆಯೋ ಇತ್ತು. ಒಂದಷ್ಟು ನೋಟ್ಸ್ ಮಾಡಿಕೊಂಡು ಬಂದಿದ್ದ ಸಿದ್ದರಾಮಯ್ಯನವರು ಒಂದೊಂದಾಗಿ ವಿಷಯಗಳನ್ನೆತ್ತಿಕೊಂಡು ಮಾತನಾಡಿದರು. ಆದರೆ ಕೆಲವು ಪ್ರಕರಣಗಳ ಬಗ್ಗೆ ಮುಖ್ಯಮಂತ್ರಿಗಳಿಗೆ ಅಸ್ಪಷ್ಟ ಮಾಹಿತಿ ಇತ್ತು ಅನ್ನೋದು ಬಹಿರಂಗವಾಯಿತು. ಉಳಿದಂತೆ ಕಾರ್ಯಸಾಧುವಲ್ಲದ ಸಲಹೆಗಳನ್ನು ಕೊಟ್ಟು ಎದ್ದು ನಡೆದರು. ಇಲ್ಲಿದೆ ಆ ಭಾಷಣದ ಹೈಲೈಟ್ಸ್. ಎಚ್ಎಎಲ್ ಪೊಲೀಸ್ ಸ್ಟೇಷನ್ ಅಲ್ಲಿ ಒಬ್ಬ ರಾಜೇಶ್ ಅಂತಕ್ಕಂಥ ಇನ್ಸ್ಪೆಕ್ಟರ್ ಜೇಬ್ಗಳು ಕ್ರಿಮಿನಲ್ಸ್ಗಳು ಅವ್ರ 3 ಲಕ್ಷ ರೂಪಾಯಿ ವಸೂಲು ಮಾಡಿ, ಹೌದೇನ್ರಿ, 3 ಲಕ್ಷ ರೂಪಾಯಿ ವಸೂಲು ಮಾಡಿ ಅವ್ನು ಸಸ್ಪೆಂಡ್ ಮಾಡಿದ್ದೀವಿ. ಅವನ ಅಪರಾಧಕ್ಕೆ ಅಷ್ಟೇ ಸಾಕ? ಆಯ್ತಪ್ಪ, ಅಷ್ಟೇ ಸಾಕ ಅವನ ಅಪರಾಧಕ್ಕೆ? ಬರೀ ಅವ್ನು ಸಸ್ಪೆಂಡ್ ಮಾಡೋ ಕೇಸ್ ಹಾಕೋದಷ್ಟೇನ? ವೈ ಇಸ್ ನಾಟ್ ಬಿನ್ ಅರೆಸ್ಟೆಡ್? ಇಟ್ ಇಸ್ ನಾಟ್ ಎ ಸೀರಿಯಸ್ ಅಫೆನ್ಸ್. ಎಚ್ಎಎಲ್ ಮತ್ತು ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆಯ ಅಧಿಕಾರಿಗಳು ಲಕ್ಷಾಂತರ ರೂಪಾಯಿ ಲಂಚ ತೆಗೆದುಕೊಂಡಿರುವುದು ಜಗಜ್ಜಾಹೀರಾಗಿದೆ. ಅವರನ್ನ ಬರೀ ಸಸ್ಪೆಂಡ್ ಮಾಡಿದ್ದೀರಿ, ಅವರು ಮಾಡಿದ ತಪ್ಪಿಗೆ ಅಷ್ಟೇ ಶಿಕ್ಷೆ ಸಾಕೆ, ಅರೆಸ್ಟ್ ಮಾಡಿ ಜೈಲಿಗೆ ಯಾಕೆ ಕಳಿಸಲಿಲ್ಲ ಅಂತ ಕಿಡಿಕಾರಿದ್ರು. ಸಿಎಂ ಅವರ ಈ ಕಳಕಳಿಯನ್ನ ಮೆಚ್ಚಬೇಕು. ಭ್ರಷ್ಟಾಚಾರದ ವಿರುದ್ಧ ಇಂಥದ್ದೇ ಕಠಿಣ ಕ್ರಮಗಳನ್ನ ಕೈಗೊಳ್ಳಬೇಕು. ಆದರೆ ಲೋಕಾಯುಕ್ತ ನ್ಯಾಯಮೂರ್ತಿ ಭಾಸ್ಕರ್ ರಾವ್ ಹಲವು ತಿಂಗಳುಗಳಿಂದ ಒಂದೇ ಮಾತನ್ನ ಹೇಳುತ್ತಿದ್ದಾರೆ. 94 ಜನ ಭ್ರಷ್ಟ ಅಧಿಕಾರಿಗಳ ವಿರುದ್ಧ ದಾಖಲೆ ಸಮೇತ ಪ್ರಕರಣ ದಾಖಲಾಗಿವೆ. ಅವರ ವಿರುದ್ಧ ಕ್ರಮ ಕೈಗೊಳ್ಳೋದಕ್ಕೆ ಸರ್ಕಾರ ಒಪ್ಪಿಗೆ ಕೊಡುತ್ತಿಲ್ಲ ಅಂತ. ಇಲ್ಲಿ ತಪ್ಪು ಮಾಡಿದವರು ಜೈಲಿಗೆ ಹೋಗಬೇಕು, ಅಲ್ಲಿ ತಪ್ಪು ಮಾಡಿದವರು ತೆಪ್ಪಗೆ ನೌಕರಿ ಮಾಡಬೇಕು ಅಂದರೆ ಹೇಗೆ ಸ್ವಾಮಿ? ರೈತರುಗಳಿವೆ, ನಮ್ಮ ಪೊಲೀಸ್ನವರು ಎಚ್ಚರಿಕೆ ವಹಿಸಬಹುದಾಗಿದೆ. ಅದರಿಂದ ಸರ್ಕಾರಕ್ಕೆ ಕೆಟ್ಟ ಹೆಸರು ಬರ್ತದೆ, ಪೊಲೀಸ್ ಇಲಾಖೆ ತಪ್ಪಿಸ್ಲಿಕ್ಕೆ ಸಾಧ್ಯ ಇತ್ತು. ಅದರಿಂದ ಎಷ್ಟು ಗಲಾಟೆಗಳು, ಘರ್ಷಣೆಗಳೆಲ್ಲ ಆಗ್ಲಿಕ್ಕೆ ಸಾಧ್ಯತೆ ಆಗ್ತದೆ. ವಿರೋಧ ಪಕ್ಷವರು ಇದನ್ನ ಬಳಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾರೆ. ಸೊ ಅಲ್ಲಿ ನಮ್ಮ ಪೊಲೀಸ್ನವರು ಭಕ್ತಿನಲ್ಲಿ ಇದ್ದಿದ್ರು ಸಾಕಾಗಿತ್ತು. ಕೆಲವರು
ಪ್ರಿವೆಂಟ್ ಮಾಡಲಿಕ್ಕೆ, ತಪ್ಪಿಸಲಿಕ್ಕೆ ಸಾಧ್ಯ. ಮುಖ್ಯಮಂತ್ರಿಗಳ ಈ ಮಾತು ಹಲವರನ್ನ ಬೆಚ್ಚಿ ಬೀಳಿಸಿತು. ಸರ್ಕಾರ ಕಬ್ಬು ಬೆಳೆಗಾರರ ಸಮಸ್ಯೆ ಬಗೆಹರಿಸುವುದರ ಬಗ್ಗೆ ಗಮನ ಹರಿಸಿದ್ರೆ ಆ ಬಡಪಾಯಿ ರೈತ ವಿಷ ಕುಡಿತಾನೇ ಇರಲಿಲ್ಲ. ಅಂಥದ್ದರಲ್ಲಿ ಪೊಲೀಸರು ಮುನ್ನೆಚ್ಚರಿಕೆ ವಹಿಸಬೇಕಿತ್ತು ಅಂದರೆ ಹೇಗೆ? ಇದು ಸಾಲದು ಅಂತ ಒಂದು ಸಲಹೆ ಬೇರೆ ಕೊಟ್ಟರು ಸಿಎಂ. ಮತ್ತೆ ನಿಮಗೆ ಆಂಟಿ ಸೂಯಿಸೈಡಲ್ ಸ್ಕ್ವಾಡ್ಗಳೇನೋ ಇರ್ತಾವಲ್ಲ ಪೊಲೀಸ್ನಲ್ಲಿ, ಇರಬೇಕು ಅಂತ ಅನ್ಕೊಂಡಿದ್ದೆ. ಇದೆಯಾ? ಹಾಂ, ಇಲ್ವಾ? ಈಗ ಸ್ಟಾರ್ಟ್ ಮಾಡಿ ಓಲಿ. ಇದು ಹೊಸ ಟ್ರೆಂಡ್ ಶುರುವಾಗಿದೆ ಈಗ. ಮಾಡಿ ಈಗ ಪ್ಲಾನ್ ಮಾಡ್ಕೊಂಡಿದ್ದಿದ್ರೆ ಆ ರೌಡಿನ ಹಿಡಿಯೋದು ಅಥವಾ ಎನ್ಕೌಂಟರ್ ಆಗೋದು ಏನೋ ಆಗ್ತಿತ್ತು. ಅದು ಇಲ್ದೇನೆ ಮಾಡೋದ್ರಿಂದ ಇಂಥ ಅನಾಹುತಗಳೆಲ್ಲ. ಎಷ್ಟು 3 ಜನ ಸತ್ತರಲ್ಲ ಅದರಲ್ಲಿ, ಇಬ್ಬರು ಇಂಜೂರ್ಡ್. ಪ್ರೀ ಪ್ಲಾನ್ ಮಾಡಿಕೊಳ್ಳಬೇಕಾಗಿತ್ತೋ, ಎಚ್ಚರಿಕೆ ವಹಿಸಬೇಕಾಗಿತ್ತೋ ಅನ್ನೋದೆಲ್ಲ ಸತ್ಯ. ಆದರೆ ತುಂಬಿದ ಸಭೆಯಲ್ಲಿ 3 ಜನ ಅಲ್ವಾ ಸತ್ತಿದ್ದು ಅಂತ ಕೇಳಿಬಿಡೋದು ಅಷ್ಟು ಚೆನ್ನಾಗಿರೋದಿಲ್ಲ. ಇತ್ತೀಚೆಗಷ್ಟೇ ನಡೆದ ಇಡೀ ರಾಜ್ಯದಲ್ಲೇ ಸಂಚಲನ ಸೃಷ್ಟಿಸಿದ ಘಟನೆ ಅದು. ಅಂಥ ಘಟನೆ ಬಗ್ಗೆ ಮೊದಲೇ ತಿಳಿದುಕೊಂಡು ಬಂದಿದ್ದರೆ ಒಳ್ಳೆಯದು. ಚಿಕ್ಕಮಗಳೂರಿನಲ್ಲಿ ಒಂದು ಘಟನೆ ಆಯಿತು. ಹಂದಿ ಮಾಂಸ ತಗೊಬಂದು ಅಲ್ಲಿ ಹಾಕಿದ್ರು. ಅದನ್ನು ಯಾರು ಮಾಡಿದ್ರು ಅಂತಕ್ಕಂಥದ್ದು ಕೂಡ ಪತ್ತೆ ಹಚ್ಚಿದ್ರು. ಆದರೆ ಅಕ್ಯೂಸನ್ನ ಅರೆಸ್ಟ್ ಮಾಡೋಕ್ಕಾಗಲಿಲ್ಲ. ಯಾರು ಆರೋಪಿನ ಅರೆಸ್ಟ್ ಮಾಡಬೇಕಾಗಿತ್ತು. ಅವನು ಇಬ್ಬರನ್ನ ಅರೆಸ್ಟ್ ಮಾಡಿದ್ದೀವಿ. ಅದು ಬೇರೆ. ಮೇನ್ ಅಕ್ಯೂಸ್ ಯಾರಿದ್ದಲ್ಲ, ರಾಜಶೇಖರನ ಎತ್ತೇವ್ ನಾವು ಇದ್ನಲ್ಲ. ಚಿಕ್ಕಮಗಳೂರಿನಲ್ಲಿ ಪ್ರಾರ್ಥನಾ ಸ್ಥಳದಲ್ಲಿ ಹಂದಿ ಮಾಂಸ ಹಾಕಿದ್ದು ಸತ್ಯ, ಅದರಿಂದ ಕೋಮು ಭಾವನೆ ಕೆರಳಿದ್ದು ಸತ್ಯ. ಆದರೆ ಅದರ ಆರೋಪಿಗಳನ್ನ ಪೊಲೀಸರು ಬಂಧಿಸಿಲ್ಲ ಅನ್ನೋದು ಸುಳ್ಳು. ಪ್ರಮುಖ ಆರೋಪಿ ಸಿಕ್ಕಿಲ್ಲ ಅನ್ನೋದಂತೂ ಶುದ್ಧ ಸುಳ್ಳು. ಸಿದ್ದು ಮತ್ತು ಪುಟ್ಟು ಅನ್ನೋ ಮೊದಲ 2 ಆರೋಪಿಗಳು ಜೈಲಿನಲ್ಲಿದ್ದಾರೆ. ಸಿಎಂ ಪ್ರಮುಖ ಆರೋಪಿ ಅಂತ ಹೇಳ್ತಿದ್ದಾರಲ್ಲ ರಾಜಶೇಖರ್, ಅವನು ಪ್ರಕರಣದ 3ನೇ ಆರೋಪಿ. ಆತನನ್ನು ಪೊಲೀಸರು ಅರೆಸ್ಟ್ ಮಾಡಿ ಜೈಲಿಗೆ ಹಾಕಿದ್ರು. ಅವನು ಜಾಮೀನು ತಗೊಂಡು ಹೊರಗೆ ಬಂದಿದ್ದಾನೆ. ಇಷ್ಟು ಬಿಟ್ಟರೆ ಉಳಿದಂತೆ ಸಿಎಂ ಭಾಷಣ ಚೆನ್ನಾಗಿತ್ತು. ಅಧಿಕಾರಿಗಳ ಮೇಲೆ ಚಾಟಿ ಬೀಸಿದ್ರು. ಹಲವು ದಿನಗಳಿಂದ ಬಗೆಹರಿಯದೇ ಉಳಿದ ಪ್ರಕರಣಗಳನ್ನು ನೆನಪು ಮಾಡಿ ಎಚ್ಚರಿಸಿದ್ರು. ಅಭಿಷೇಕ್ ಜೈಶಂಕರ್, ಕ್ರೈಮ್ ಬ್ಯೂರೋ, ಸುವರ್ಣ ನ್ಯೂಸ್, ಬೆಂಗಳೂರು. ಹಾಟ್ ನ್ಯೂಸ್ನಲ್ಲಿ ಒಂದು ಸಣ್ಣ ಬ್ರೇಕ್ನ ಸಮಯ ಆಗಿದೆ. ಬ್ರೇಕ್ನ ನಂತರ ಒಂದು ಕಳವಳಕಾರಿಯಾದಂಥ, ಕೆರಳಿಸುವಂಥ ಸುದ್ದಿಯನ್ನು ಹೇಳ್ತೀವಿ. ಬೆಂಗಳೂರಿನಲ್ಲಿ ಸಿಟಿ ಬಸ್ ಸೇವೆ ಒದಗಿಸೋ BMTC ನಷ್ಟದಲ್ಲಿದೆ. ತುಂಬ ಕಷ್ಟಪಟ್ಕೊಂಡು ನಡೀತಾ ಇದೆ. ಎಲ್ರಿಗೂ ಗೊತ್ತಿರುವಂಥ ಸತ್ಯ ಇದು. ಆದರೆ BMTCಯಲ್ಲಿ ಬಸ್ಗಳನ್ನು ಒರೆಸೋದಕ್ಕೆ, ತೊಳೆಯೋದಕ್ಕೆ ಬಟ್ಟೆನೂ ಸಿಗದಷ್ಟು ಕಷ್ಟ ಇದೆಯಾ? ರಾಷ್ಟ್ರಧ್ವಜದಿಂದ ಬಸ್ಗಳನ್ನು ತೊಳಿತಾ ಇದ್ದಾರಾ? ಆ ಪ್ರಶ್ನೆಗೆ ನಮಗೆ ಸಿಕ್ಕಿರುವಂಥ ದೃಶ್ಯಗಳು ಉತ್ತರ ಕೊಡ್ತವೆ. ಆ ದೃಶ್ಯಗಳನ್ನು ತೋರಿಸೋದಕ್ಕಿಂತ ಮುಂಚೆ ಹಾಟ್ ನ್ಯೂಸ್ನಲ್ಲಿ ಇನ್ನೊಂದು ಸಣ್ಣ ಬ್ರೇಕ್.